बीदर शहर के पुराने चिद्री क्षेत्र में रहे मेदार समाज के मंदिर में कल यानी रविवार को श्री महाचरना मेदार कटिया की मूर्ति स्थापना की जाएगी। आज मंदिर परिसर में बीदर मेदार समाज अखिल कर्नाटका श्री गुरु मेदार कटेश्वर ट्रस्ट द्वारा पूजा आदि कर मूर्ति की स्थापना की तैयारी की है। इस अवसर पर आर शिवशरणप्पा, होगी पाटिल, भालगी हिरेमठ संस्थान के महालिंग स्वामी, मेनका कुसुम कूड़े सहित अन्य ने मीडिया से बात की। इस अवसर पर समाज के अन्य लोग और धर्म गुरु आदि उपस्थित रहे। कैमरामैन पुपराज का कवरेज। बसवलिंगाय नमः। 12ನೇ ಶತಮಾನದಲ್ಲಿ ಮಹಾತ್ಮ ಬಸವಣ್ಣನವರಲ್ಲಿ ದಾಸೋಹಿಗೆ ಮೂರ್ತಿಗಳಾಗಿರುವ ಶರಣ ಭೂಮಿಯಾಗಿರುವ ಮೇದಾರ ಕೇತಯ್ಯನವರ ಜನ್ಮಭೂಮಿ ನಮ್ಮ ಬೀದರ್ ಜಿಲ್ಲೆಯ ಒಂದು ಐತಿಹಾಸಿಕ ಸ್ಥಳದಲ್ಲಿ ಇವತ್ತು ನಾವು ಇದ್ದೇವೆ। ಮೇದಾರ ಕೇತಯ್ಯನವರು ಇಡೀ ಶಿವಭಕ್ತರಲ್ಲಿ ಬಹಳ ಹಿರಿಯರು, ಅಷ್ಟು ಭಕ್ತಿಯುತವಾದದ್ದು ನಾವು ಕಲ್ಯಾಣ ರಾಜ್ಯದಲ್ಲಿ ನೋಡೋದು। ದಾಸೋಹ ಅನ್ನೋ ಮೂರ್ತಿ ಕಂಡವ್ರು ಯಾರು ನೋಡಬೇಕಾದ್ರೆ ಮೇದಾರ ಕೇತಯ್ಯನವರು ಅಂತಹ ಶರಣರ ಭೂಮಿಯಲ್ಲಿ, ಅವರ ಜನ್ಮಸ್ಥಾನ ಭೂಮಿಯಲ್ಲಿ ಬಹಳ ಸಂತೋಷ ಮತ್ತು ಅಷ್ಟೇ ಆನಂದ ಆಗ್ತಾಯಿದೆ। ಎಷ್ಟೋ ವರ್ಷಗಳ 12ನೇ ಶತಮಾನ ವರ್ಷ 21ನೇ ಶತಮಾನಗಳ ಗತಿಸಿದವು। ಇವತ್ತು ಮೇದಾರ ಕೇತಯ್ಯನವರ ಮೂರ್ತಿ ಪ್ರತಿಷ್ಠಾನಗೊಳ್ಳೋದು ನಮ್ಮೆಲ್ಲರಿಗೆ ಸಂತೋಷ ಮತ್ತು ಆನಂದ, ಒಂದು ಹಬ್ಬದ ವಾತಾವರಣವನ್ನೇ ಇಲ್ಲೆಲ್ಲ ತಯಾರಾಗಿದೆ। ಎಲ್ಲ ಪೂಜ್ಯರು ಮತ್ತೆಲ್ಲ ಲಿಂಗಾಯ ನಮ್ಮ ಬಸವ ಅಲ್ಲಮಾದಿ ಶರಣರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಪ್ರೇರಣೆಯನ್ನು ಬಯಸುತ್ತಾ ಇವತ್ತು ಬಸವಣ್ಣನವರ ಅನುಯಾಯಿಗಳಾದಂಥ ಮೇದಾರ ಕೇತಯ್ಯನವರ ಒಂದು ಪುತ್ಥಳಿ ಅನಾವರಣ ಮಾಡಲಾಗಿದೆ। ನಾಳೆ 29/12/2024 ಇಡೀ ನಾಡಿನ ಉದ್ದಗಲಕ್ಕೂ ಮೇದಾರ ಸಮಾಜ ಎಲ್ಲ ಪ್ರತಿಯೊಂದು ಜಿಲ್ಲೆಯಿಂದನೂ ಕೂಡ ಮತ್ತು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಗುಜರಾತು ಹಿಂಗೆ ಹಲವಾರು ದೇಶಗಳಿಂದ ಬಂದು ನಮ್ಮ ಸಮಾಜದವರು ನಾಳೆ ಬಹುತ್ತು ಸಂಖ್ಯೆಯಲ್ಲಿ ಪಾಲ್ಗೊಂಡು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಈಗಾಗಲೇ ಕಾರ್ಯಪೂರ್ತಿ ಎಲ್ಲ ರೆಡಿ ಇದೆ। ಈಗಾಗಲೇ ಎಲ್ಲ ಕಾರ್ಯಗಳನ್ನು ಈಗಾಗಲೇ ಸುಮಾರು ನಮ್ಮೆಲ್ಲ ಬೀದರ್ ಜಿಲ್ಲೆಯ ಸಮಾಜದ ಬಂದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಸಮಾಜದ ರೂವಾರಿಗಳಾಗಿ ಈಗಾಗಲೇ ಸುಮಾರು ಇವತ್ತು ಬೀದರ್ನ ಇತಿಹಾಸದಲ್ಲಿ ಒಂದು ಹೊಸ ಪುಟ ಸೇರ್ತಾ ಇದೆ। ಅದೇನೆಂದರೆ ಬೀದರ್ ನಗರದ ಚಿದ್ರಿಯಲ್ಲಿ 12ನೇ ಶತಮಾನದ ಮಹಾಶರಣ ಶ್ರೀ ಮೇದಾರ ಕೇತಯ್ಯನವರ ಒಂದು ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ। ಈ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಘನ ಉದ್ದೇಶ ನಮ್ಮ ಶರಣರ ಆದರ್ಶಗಳು ಸದಾಕಾಲ ನಮ್ಮೆಲ್ಲರ ಸ್ಮರಣದಲ್ಲಿ ಇರಬೇಕು, ಅವರ ನೆನಪು ನಮ್ಮ ಹೃದಯದಲ್ಲಿ ಸದಾಕಾಲ ಬೆಳಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರ ಕಾಯಕ ತತ್ವ ಸದಾಕಾಲ ಜೀವಂತವಾಗಿ ಇರಬೇಕು ಅಂತಕ್ಕಂಥ ಒಂದು ಘನ ಉದ್ದೇಶದೊಂದಿಗೆ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ। ಸುಮಾರು 2 ತಿಂಗಳ ಹಿಂದೆ ಪರಮಪೂಜ್ಯ ಮೇದಾರ ಕೇತೇಶ್ವರ ಮಹಾಸ್ವಾಮಿಗಳಿಗೆ ನಾವು ಬೀದರ್ ಜಿಲ್ಲೆಯವರು ಅವರಿಗೆ ಮಾತು ಕೊಟ್ಟಿದ್ದೀವಿ, ವಾಗ್ದಾನ ಮಾಡಿದ್ದೀವಿ, ಬುದ್ಧಿ ನಾವಿಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ। ಇವತ್ತು ನಮ್ಮ ಕೇತೇಶ್ವರ ಸ್ವಾಮೀಜಿದ ಮೂರ್ತಿ ಸ್ಥಾಪನೆ ಆಗೈತೆ। ಅದರದ್ದು ಐತಿಹಾಸಿಕ ಕ್ಷಣಕ್ಕೆ ನಮಗೆ ಕರೆದ ಇಲ್ಲೇ ಸಮಾಜ ಬಾಂಧವರು ನಮಗೆ ಭಾಳ ಆದರ ಪುರಸ್ಕಾರ ಮಾಡಿದ್ರೆ, ಸ್ವಾಮೀಜಿಗಳ್ದ ನಮಗೆ ಆಶೀರ್ವಾದ ಸಿಕ್ಕಿದ್ರೆ ಅದಕ್ಕೆ ಭಾಳ ಧನ್ಯವಾದಗಳು। ನಾ ಬೆಳಗಾಂದಿಂದ ಮೇನಕಾ ಕೋರ್ಡೆ ಅಂತ ಬಂದೀನಿ, ಮೇನಕಾ ರಾಮಕೃಷ್ಣ ಕೋರ್ಡೆ ಬೆಳಗಾಂದಿಂದ ಬಂದೇನಿ। ಗ್ರಾಮ ಪಂಚಾಯತ್ ಸದಸ್ಯ ಅದೇನಿ, ಹಾಗೂ ಸಮಾಜ ಸೇವಿಕ। ನಮ್ಮ ಸಮಾಜ ಮುಂದೆ ಬರಬೇಕು, ಇದು ಒಂದು ಒಳ್ಳೆಯ ಉದ್ದೇಶದಿಂದ ಸ್ವಾಮೀಜಿ ಆಶೀರ್ವಾದ ಸಲುವಾಗಿ ಬಂದೀವಿ ಇಲ್ಲಿ। ನಮಸ್ಕಾರ।